ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇತ್ತೀಚಿನ ದಿನಗಳಲ್ಲಿ ಒಂದು 2 ವಾರದ ಹಿಂದೆ ಮೈಸೂರಿಗೆ ಹೋಗಿದ್ವಿ. ಒಂದು ಫಂಕ್ಷನ್ ಇತ್ತು, ಮದುವೆ ಇತ್ತು ಅಂತ ಮೈಸೂರಿಗೆ ಹೋಗಿದ್ವಿ. ಸೊ ಅದರ ವ್ಲಾಗ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ತುಂಬ ತಲೆ ತುಂಟಾಟಗಳು ಎಲ್ಲನೂ ಇದೆ ಇದರಲ್ಲಿ. ಸೊ ನಾವು ಮೈಸೂರಿಗೆ ಹೊರಟಿರೋವಂಥದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ವಂದೇ ಭಾರತ್ನ ಕೇಳಲೇಬೇಡಿ, ಸೂಪರ್ ಆಗಿರುವಂಥ ಎಕ್ಸ್ಪೀರಿಯೆನ್ಸು. ಹಾಗೆ ನಿಮಗೆ ಅದರಲ್ಲಿ ಕುತ್ಕೊಂಡು ಹೋಗಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ಮೈಸೂರನ್ನ ತಲುಪಿರ್ತೀವಿ. ಸೊ ಬೇರೆ ಕಡೆ ನಾನು ಹೋಗಿ ಗೊತ್ತಿಲ್ಲ, 2ನೇ ಸತಿ ಇದು ವಂದೇ ಭಾರತಲ್ಲಿ ಮೈಸೂರಿಗೆ ಹೋಗ್ತಾ ಇರೋದು. ಸೊ ಎಕ್ಸ್ಪೀರಿಯೆನ್ಸು ಸಕ್ಕತ್ತಾಗಿರುತ್ತೆ. ಹಾಗೆ ಜನ ಅಂತೂ ತುಂಬಿಬಿಟ್ಟಿದ್ರು ಫುಲ್ಲು. ಸೊ ನಮ್ಮ ಎಕ್ಸ್ಪೀರಿಯೆನ್ಸು ಹಾಗೆ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗನಿಗಂತೂ ಇದು 2ನೇ ಸತಿ ವಂದೇ ಭಾರತ್ ಎಕ್ಸ್ಪೀರಿಯೆನ್ಸು. ಅವನು ಸಣ್ಣವನಿದ್ದಾಗ ಮೈಸೂರಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಈಗ ದೊಡ್ಡವನಾಗಿದ್ದಾನೆ, ಅವನು ಕೂಡ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಟ್ರೈನೆಲ್ಲ. ಹಾಗೆ ಅವನಿಗಂತೂ ತುಂಬಾ ಇಷ್ಟ ಆಯಿತು. ಹೋಗ್ತಿದ್ದ ಹಾಗೇ ನಮಗೆ ಸ್ನ್ಯಾಕ್ಸು, ಕಾಫಿ ಎಲ್ಲದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ಚಿಪ್ಸ್ ಇತ್ತು, ಹಾಗೆ ಮಸಾಲ ವಡೆ ಇತ್ತು, ಟೀ ಬೇಕಾದರೆ ಟೀ ಇರುತ್ತೆ, ಕಾಫಿ ಬೇಕಾದರೆ ಕಾಫಿ ಇರುತ್ತೆ, ಹಾಗೆ ಚಿಕ್ಕಿ ಇರುತ್ತೆ. ಸೊ ಇದಿಷ್ಟು ಕೊಟ್ಟಿರ್ತಾರೆ, ಆರಾಮಾಗಿ ತಿನ್ಕೊಂಡು ಹೋಗಬಹುದು. ಸೊ ನಿಮ್ಮೆಲ್ಲಿಗೂ ಎಲ್ಲೂ ಹಸಿವಾಗೋದಿಲ್ಲ. ನಿಮಗೆ ತಿಂಡಿ ಬೇಕು ಅನ್ನೋ ಆಪ್ಷನ್ನು ಬೇಕಾದರೆ ಮಾತ್ರ ಅವ್ರಿಗೆ ಕೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇದೆಲ್ಲ ಸ್ನ್ಯಾಕ್ಸ್ಗಳು ನಿಮಗೆ ಟಿಕೆಟಲ್ಲೇ ಬುಕ್ ಆಗಿರುತ್ತೆ. ಸೊ ಇವನು ಕೂಡ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಅವ್ರ ಅಪ್ಪನ ಜೊತೆಗೆ ಅಜ್ಜಿ ಜೊತೆಗೆ ಆಟ ಆಡ್ಕೊಂಡಿದ್ದ. ಸೊ ಇದಿಷ್ಟು ಆಗಿತ್ತು ನಮ್ಮ ಟ್ರೈನ್ ಜರ್ನಿ. ಅವನಿಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನಮಗೆ ಮೈಸೂರು ಬಂದಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಜರ್ನಿ, ಸ್ಮೂತಾಗಿತ್ತು ಅಂತಲೇ ಹೇಳ್ಬೋದು. ನೀವೆಲ್ಲ ಯಾರು ಇನ್ನೂ ವಂದೇ ಭಾರತ್ನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಅಟ್ಲೀಸ್ಟ್ ಒಂದು ಸತಿ ಆದರೂ ಹೋಗಿ ಬನ್ನಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬಹುದು. ತಿನ್ನೋದು ಬಿಟ್ಟರೆ ನಿಮಗೆ ಅಲ್ಲಿ ಕೂತ್ಕೊಂಡಿರೋದಾಗಲಿ, ಆ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡೋದಾಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವಂತೂ ಫುಲ್ ಖುಷಿಯಾಗಿ ಮೈಸೂರನ್ನ ತಲುಪಿದ್ದಾಯಿತು. ಮೈಸೂರು ತಲುಪ್ತಿದ್ದಾಗೆ ನಾವು ಒಂದು ಹೋಟೆಲ್ನ ಬುಕ್ ಮಾಡಿದ್ವಿ. ಹಾಗೆ ಆ ಹೋಟೆಲ್ಗೆ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೈಸೂರಿನಲ್ಲೂ ಕೂಡ ಕ್ಯಾಬ್ ಫೆಸಿಲಿಟಿ ಇರೋದ್ರಿಂದ ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು. ಸೊ ನಾವು ಈಗ ಬಂದು ತಲುಪಿರುವಂಥದ್ದು ನನ್ನ ಹಸ್ಬೆಂಡ್ 3 ಸ್ಟಾರ್ ಹೋಟೆಲ್ನ ಬುಕ್ ಮಾಡಿದ್ರು. ರಿಯೋ ಮೆರಿಡಿಯನ್ ಅಂತ ಒಂದು ಹೋಟೆಲ್ನ ಹೆಸರು. ಸೊ ನನಗೇನು ಅಷ್ಟು ಲಕ್ಸುರಿ ಆಗಿದೆ ಅಥವಾ 3 ಸ್ಟಾರ್ ಹೋಟೆಲ್ ಥರ ಇದೆ ಅಂತ ಅನಿಸ್ಲಿಲ್ಲ. ನಾರ್ಮಲಾಗಿ ಚೆನ್ನಾಗಿತ್ತು. ಬಟ್ 3 ಸ್ಟಾರ್ ಹೋಟೆಲ್ಲು ನಮ್ಮ ಬೆಂಗಳೂರಲ್ಲಿ ಏನು ನಾವು ನೋಡ್ತೀವಿ ಆ ಥರ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಸುಮಾರಾಗಿತ್ತು ಅಂತ ಹೇಳ್ಬೋದು ಅಷ್ಟೆ. ಸೊ ಒಂದು ದಿನದ್ದು ಸ್ಟೇಗೆ ಓಕೆ ಆಗಿತ್ತು. ಸೊ ನಾವು ಚೆಕ್-ಇನ್ ಮಾಡಿಕೊಂಡು ರೂಮ್ನೆಲ್ಲ ಒಂದು ಕಡೆಯಿಂದ ಚೆಕ್-ಇನ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದಾಯಿತು. ಆಲ್ರೆಡಿ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, 12:30 1 o'clock ಅಷ್ಟೊತ್ತಿಗೆ ಆಗಿಬಿಟ್ಟಿತ್ತು. ಸೊ ನಾವು ಕೂಡ ಇಲ್ಲಿ ಬಂದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕದೊಂದು ರೂಮ್ ಟೂರ್ ಕೊಡ್ತೀನಿ. ಇಲ್ಲಿ ಡಬಲ್ ಬೆಡ್ ಇದೆ, AC ಇದೆ, ಫ್ರಿಡ್ಜ್ ಇದೆ, TV ಇದೆ. ಹಾಗೆ ನಿಮಗೆ ಬಟ್ಟೆ ಏನಾದರೂ ಜಾಸ್ತಿ ದಿನ ಸ್ಟೇ ಮಾಡ್ತೀರಾ ಅಂತಂದರೆ ಅದನ್ನು ಇಟ್ಕೊಳ್ಳೋದಕ್ಕೆ ನಿಮಗೆ ವಾರ್ಡ್ರೋಬ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ದೊಡ್ಡದಾಗಿರುವಂಥ ಮಿರರ್ ಇದೆ. ಹಾಗೆ ವಾಶ್ರೂಮ್ ಕೂಡ ಕ್ಲೀನಾಗಿತ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು ಅಷ್ಟೇ. ಹಾಗೆ ಇಲ್ಲಿಂದ ಬಂದ್ಬಿಟ್ಟು ನಾವು ಮಧ್ಯಾಹ್ನದ ಊಟಕ್ಕೆ ಗ್ರೀನ್ ಹೆರಿಟೇಜ್ ಅಂತ ಒಂದು ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ಬಂದಿದ್ವಿ. ನಾವು ಯಾವಾಗಲೇ ಮೈಸೂರಿಗೆ ಬಂದ್ರೂ ಈ ಗ್ರೀನ್ ಹೆರಿಟೇಜ್ ರೆಸ್ಟೋರೆಂಟ್ಗೆ ಬರ್ತೀವಿ. ಊಟ ಅಂತೂ ಸೂಪರಾಗಿ ಇರುತ್ತೆ. ಸೊ ಇಲ್ಲಿ ನಾವು ಮಸಾಲ ಪಾಪಡ್ಡು ಸೂಪ್ ತೊಗೊಂಡಿದ್ವಿ. ಈ ಸಲ ನಾವು ಹೊಸದಾಗಿ ಟ್ರೈ ಮಾಡೋಣ ಅಂತ ಲೆಮನ್ ಕೊರಿಯಂಡರ್ ಸೂಪ್ನ ತೊಗೊಂಡಿದ್ವಿ. ತುಂಬ ರಿಫ್ರೆಶಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿತ್ತು. ಹಾಗೆ ಸೂಪ್ನ ಕುಡ್ಕೊಂಡ್ವಿ. ಹಾಗೆ ನನ್ನ ಮಗನಿಗೂ ಸೂಪ್ನ ಕುಡಿಸ್ದೆ. ಅವನಂತೂ ಈ ಒಂದು ಟ್ರಿಪ್ನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದ. ಸೊ ಮಕ್ಕಳನ್ನ ಆವಾಗವಾಗ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವರು ಕೂಡ ರಿಫ್ರೆಶ್ ಆಗ್ತಾರೆ. ದಿನಾ ಸ್ಕೂಲ್ಗೆ ಹೋಗಿ ಅವ್ರಿಗೊಂದು ಮೈಂಡಲ್ಲಿ
ಈ ಥರ ಹೊರಗಡೆ ಹೋಗೋದ್ರಿಂದ ರಿಫ್ರೆಶ್ಮೆಂಟ್ ಸಿಗುತ್ತೆ, ಹಾಗೆ ಬೇರೆ ಜನಗಳ ಜೊತೆಗೆ ಬೆರೆಯೋದಕ್ಕೆ ಒಂದು ನಾವು ಸಹಾಯ ಮಾಡಿಕೊಟ್ಟಾಗತ್ತೆ. ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮೇನ್ ಕೋರ್ಸ್ಗೆ ಮೊಸರನ್ನ ಬಂದಿದೆ, ಹಾಗೆ ದಾಲ್ ಕಿಚಡಿ ಬಂದಿದೆ, ಹಾಗೆ ಇದ್ರ ಜೊತೆಯಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ. ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ಹಾಗೆ ಕ್ವಾಂಟಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಿಷ್ಟನ್ನು ತಿನ್ಕೊಂಡು ನಾವು ಮತ್ತೆ ರೂಮಿನ ಕಡೆಗೆ ಹೊರಟ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಫಂಕ್ಷನ್ಗೆ ಹೊರಡಬೇಕಾಗಿತ್ತು. ಹಾಗಾಗಿ ಆಟೋದಲ್ಲಿ ಹೊರಟ್ಬಿಟ್ಟು ರೆಸ್ಟ್ ತೊಗೊಂಡು ನಾವು ಸಂಜೆ ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೊರಡೋಕ್ಕಿಂತ ಮುಂಚೆ ಮೈಸೂರಿನಲ್ಲಿರುವಂತಹ ಕಾರಸಿದ್ಧಿ ಆಂಜನೇಯ ಟೆಂಪಲ್ಗೆ ಬಂದಿದ್ವಿ. ಟೆಂಪಲ್ಗೆ ಬಂದು ಅಲ್ಲೂ ಕೂಡ ಒಂದು ನಮಸ್ಕಾರನ ಮಾಡಿಕೊಂಡು ನಾವು ಅಲ್ಲಿಂದ ಹತ್ತಿರ ಇತ್ತು ಚೌಟ್ರಿ. ಸೊ ಹಾಗಾಗಿ ಅಲ್ಲಿಂದ ನಾವು ಚೌಟ್ರಿಗೆ ಹೊರಟ್ವಿ. ಫಂಕ್ಷನ್ ಅಂತೂ ಸೂಪರ್ ಆಗಿತ್ತು. ಅಲ್ಲಿ ಎಲ್ಲರೂ ಒಂಥರ ಎಂಬ್ರಾಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಮಾಡೋಕ್ಕೋಗಲಿಲ್ಲ. ಫಂಕ್ಷನ್ನಿನ ಒಂದು ತುಣುಕನ್ನು ಹಾಕಿದ್ದೀನಿ. ಸೊ ನೋಡ್ಕೊಂಬನ್ನಿ. ಸೊ ಈ ಫಂಕ್ಷನ್ನ ಮುಗಿಸ್ಕೊಂಡು ನಾವು ಬೆಳಗ್ಗೆ ಮುಹೂರ್ತ ಇತ್ತು, ಮದುವೆದು ಮುಹೂರ್ತ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ.